ರಾಜ್ಯದಲ್ಲಿ ಕ್ರಾಂತಿಯಾಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? ಜೆಡಿಎಸ್ ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. ಜೆಡಿಎಸ್ನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? ಜೆಡಿಎಸ್ ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. ಜೆಡಿಎಸ್ನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? ಜೆಡಿಎಸ್ ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಸರ್? ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? ಜೆಡಿಎಸ್ ಮುಗಿಸಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDSನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ.
ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಸರ್ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸ್ಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDS ನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಸರ್ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸ್ಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDS ನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ. ಏನೇನು ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ನೋಡೋಣ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಸರ್ ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ರಾಜ್ಯದಲ್ಲಿ ಕ್ರಾಂತಿ ಆಗುತ್ತಾ? ಇದೇ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ರಾಂತಿ ಆಗುತ್ತಾ? JDS ಮುಗಿಸ್ಬೇಕು ಅಂತೇಳಿ ಆಪರೇಷನ್ ಹಸ್ತ ಏನಾದರೂ ನಡೀತಾ ಇದೆಯಾ? 12ರಿಂದ 13 ಜನರನ್ನ ಸೆಳಿತಿರೋದು ನನಗೆ ಗೊತ್ತಿದೆ. JDS ನಲ್ಲಿರುವಂಥ ಶಾಸಕರು, ಅದರಲ್ಲೂ ಕೂಡ 12ರಿಂದ 13 ಜನರನ್ನ ಸೆಳಿತಾ ಇರೋದು. ಯಾರು ಸೆಳಿತಿರೋದು? ಕಾಂಗ್ರೆಸ್ನವರು ಸೆಳಿತಿರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಕ್ರಾಂತಿ ವಾಂತಿ ಬಗ್ಗೆ ಏನೂ ಹೇಳೋದಿಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತೇಳಿ ಹೇಳಿದ್ದಾರೆ.